ಎಲ್ರಿಗೂ ನಮಸ್ತೆ. ನನ್ನ ಹೆಸರು ರೇಷ್ಮಾ ಅಂತ. ಸೊ ನಾವು ಅವತ್ತು ಫಸ್ಟ್ ಪ್ರೆಸ್ ಮೀಟಲ್ಲೇ ಮಾತಾಡ್ದಂಗೆ ತುಂಬ ಇಷ್ಟಪಟ್ಟು ತುಂಬ ಒಂದು ಹೋಪ್ಸ್ ಇಟ್ಕೊಂಡು ಮಾಡಿರೋವಂಥ ಸಿನಿಮಾ. ಸ್ಪೆಷಲ್ ಅನ್ನೋದಕ್ಕಿಂತನೂ ಎಲ್ರಿಗೂ ಇಷ್ಟ ಆಗುವಂಥದ್ದು, ಮತ್ತು ಎಲ್ಲರೂ ಆ ಜಾಗದಲ್ಲಿ ನಿಂತು ಅವ್ರನ್ನ ಅವ್ರು ನೋಡ್ಕೊಬೋದು. ಬಿಕಾಸ್ ಎಲ್ರಿಗೂ ಲೈಫಲ್ಲಿ ಆ ಥರದ್ದು ಒಂದು ಸಿಚುವೇಶನ್ ಬಂದಿರುತ್ತೆ. ಅಂದರೆ ನಾವೇನೋ ಒಂದು ಮಾಡಬೇಕು, ಆ ಕನಸು ಕಂಡಿದ್ದೀವಿ ಅಂತ ಹೇಳಿದಾಗ ಅದಕ್ಕೆ ಸಾಕಷ್ಟು ಪ್ರಾಬ್ಲಮ್ಸ್ ಆಗಿರುತ್ತೆ. ಸೊ ಅದನ್ನು ದಾಟಿ ನಾವು ಅದನ್ನು ಹೇಗೆ ಅಚೀವ್ ಮಾಡ್ತೀವಿ ಅನ್ನೋದನ್ನು ತುಂಬ ಚೆನ್ನಾಗಿ ತೋರಿಸಿರುವಂಥ ಸಿನಿಮಾ. ಸೊ ಎಲ್ರಿಗೂ ನೋಡಿದಾಗ ನಿಮ್ಮನ್ನು ನೀವು ಅಥವಾ ನಿಮ್ಮ ಫ್ರೆಂಡ್ನೋ ಅಥವಾ ನಿಮ್ಮ ಯಾರೋ ಒಬ್ರನ್ನ ಅವರು ಕಂಡುಕೋಬೋದು ಇದರಲ್ಲಿ. ಸೊ ಎಲ್ಲರೂ ಥಿಯೇಟರಿಗೆ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಿಮ್ದೇನು ಪಾತ್ರ ಆಗಿರುತ್ತೆ? ಹಾಂ ಸರ್. ನಿಮ್ಮ ಕ್ಯಾರೆಕ್ಟರ್ ಏನಾಗಿರುತ್ತೆ? ಸರ್, ಇದರಲ್ಲಿ ನಂದು ಸ್ನೇಹ ಅಂತ ಕ್ಯಾರೆಕ್ಟರು. ಆ ಹುಡುಗಿನ ಒಂದು ಮಿಡಲ್ ಕ್ಲಾಸ್ ಹುಡುಗಿ ಪಾತ್ರ. ಸೊ ಒಬ್ಬ ಆಟೋ ಡ್ರೈವರ್ನ ಇಷ್ಟಪಟ್ಟಾಗ ಒಂದು ಪ್ಯೂರ್ ಲವ್ ಸ್ಟೋರಿ ಥರ ಸರ್, ಒಂದು ಇನ್ನೋಸೆಂಟ್ ಲವ್ ಸ್ಟೋರಿ. ಇವಾಗ ಮಿಡಲ್ ಕ್ಲಾಸ್ ಲವ್ ಸ್ಟೋರೀಸ್ ಏನಿರುತ್ತೆ, ಇವಾಗ ಒಂದು ಹುಡುಗಿನ ಇಷ್ಟಪಟ್ಟಾಗ ಅವಳಿಗೋಸ್ಕರ ಅವ್ನು ಏನು ಮಾಡೋಕ್ಕೂ ರೆಡಿ ಇರ್ತಾನೆ, ಅವಳ ಕನಸುಗಳನ್ನ ಈಡೇರಿಸೋಕ್ಕೆ. ಸೊ ಆ ಥರದ್ದು ಒಂದು ಲವ್ ಸ್ಟೋರಿ ಸರ್. ಅದು ಸಿನಿಮಾ ನೋಡಿದ ಮೇಲೆ ಹೇಳ್ಬೇಕು. ಸಾಂಗ್ ಬಗ್ಗೆ ಏನೂ ಕೇಳಿಲ್ಲ. ಸಾಂಗ್ ಏನು ಅನಿಸ್ತು ಸರ್? ಅವರು ಚೆನ್ನಾಗಿ ಹಾಂ ಸರ್, ಚೆನ್ನಾಗಿ. ತಂಬಿ ರಾಜು ಅಂತ ಸರ್, ಅವ್ರು ಬರಲಿಲ್ಲ. ಒಬ್ಬ ಶೂಟ್ ಇತ್ತು, ಅವ್ರಿಗೆ ಇನ್ವೈಟ್ ಮಾಡಿದ್ವಿ, ಬರೋಕ್ಕಾಗಲಿಲ್ಲ. ಇವರ ಕ್ಯಾಮ್ರಾಮನ್? ಇವರೇ ಸರ್. ಏನು ಸರ್, ಎಲ್ಲೆಲ್ಲಿ ಶೂಟ್ ಮಾಡಿದ್ದೀರಾ ಸರ್? ನೀವು ಹೇಳ್ಬೇಕು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶಿಲ್ಪಾ ಶಿವಕುಮಾರ್. ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಸೊ ಈ ಸಿನಿಮಾದಲ್ಲಿ, ದೊಡ್ಡ ಮನುಷ್ಯ ಸಿನಿಮಾದಲ್ಲಿ ನಂದು ಪುಟ್ಟ ಪಾತ್ರ. ಕೆಲವು ನಿಮಿಷದಲ್ಲಿ ಬರ್ತೀನಿ, ಬಟ್ ತುಂಬ ಪ್ರಾಮುಖ್ಯತೆ ಇದೆ, ತುಂಬ ಖುಷಿ ಇದೆ ಆ ಪಾತ್ರ ಮಾಡೋದಕ್ಕೆ ನನಗೆ. ಸೊ ನಾನು ಸಾಂಗ್ ಬಗ್ಗೆ ಹೇಳಬೇಕು ಅಂತಂದರೆ, ನಾನು ಸಾಂಗಲ್ಲಿ ಇಲ್ಲ. ಸೊ ನಾನು ಯಾವಾಗಲೂ ಸರ್ ರೇಗಿಸ್ತಾ ಇರ್ತೀನಿ, ನನಗೆ ಸಾಂಗ್ ಇಲ್ವಲ್ಲ ಸರ್, ನಿಮಗೆ ಫೈಟ್ ಇದೆ ಮೇಡಮ್ ಅಂತಿರ್ತಾರೆ. ಸೊ ಜೋಕ್ಸ್ ಅಪಾರ್ಟ್, ತುಂಬ ಖುಷಿ ಆಗ್ತದೆ ನನಗೆ ಲೊಕೇಶನ್ಸ್ ವಾಟ್ ಎವರ್ ನನಗೆ ಇದನ್ನು ನೋಡಿದ್ದು. ಸೊ ಐ ಫೆಲ್ಟ್ ಸೋ ಹ್ಯಾಪಿ. ಹೇಳ್ತಾ ಇರ್ತಿದ್ರು ಯಾವಾಗಲೂ, ನಾನು ಕಾಂಪ್ರಮೈಸ್ ಆಗಿಲ್ಲ ಮೇಡಮ್, ಆಗಿಲ್ಲ ಅಂತ. ಸೊ ಸಾಂಗ್ ನೋಡಾದ್ಮೇಲೆ ನನಗೆ ಗೊತ್ತಾಯಿತು. ಸೊ ಹೀಗೆ ನಿಮ್ಮ ಪ್ರೋತ್ಸಾಹ, ಬೆಂಬಲ, ಸೊ ನಿಮ್ಮ ರಿವ್ಯೂ ಎಲ್ಲ ಒಪಿನಿಯನ್ ಬೇಕಾಗಿದೆ. ಸೊ ದಯವಿಟ್ಟು ಬೆಂಬಲಿಸಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಫೈಟ್ ಮಾಡಿದ್ದೀರಾ? ಫೈಟಿಂಗ್ ಸೀಕ್ವೆನ್ಸಲ್ಲಿ ನಂದು ಅವ್ರದ್ದು ಕಾಂಬಿನೇಷನ್ಸ್ ಇದೆ. ಇಲ್ಲ ಅವಕಾಶ ಕೊಡಲಿಲ್ಲ ನನಗೆ. ಹೊಡಿತಾರೆ, ನೀವು ನೋಡ್ತಾ ಇದ್ದೀರಾ? ಇಲ್ಲ, ನನಗೋಸ್ಕರ ಅವ್ರು ಹೊಡಿತಾರೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬ್ಯಾಕ್ ಗ್ರೌಂಡಲ್ಲೆಲ್ಲ ಆಕಾಶ ಕಲರ್ ಕಾಣೋ. ಹಾಂ ಸರ್. ಆ ಶಾರ್ಟಲ್ಲಿ ಇಬ್ಬರು ರೆಡ್ ಕಾಸ್ಟ್ಯೂಮ್ ಇದೆ. ಹೌದು ಸರ್. ಚೆನ್ನಾಗಿದೆ ಅದೆಲ್ಲ. ಥ್ಯಾಂಕ್ ಯು ಸರ್. ಎಲ್ಲಿ ಶೂಟ್ ಮಾಡಿದ್ರೆ ಅದೆಲ್ಲ? ಗುಜರಾತ್ ಸರ್. ಗುಜರಾತ್? ಅಲ್ಲಿಗೆ ಹೋಗಿದ್ರು? ಹಾಂ ಸರ್. ಎಷ್ಟು ದಿನ ಆಯಿತು ಒಂದು ಸಾಂಗ್ ಶೂಟಿಂಗ್? 2 days ಮಾಡಿದ್ವಿ ಸರ್. ಯಾವ್ದು ಬೀಚ್ ಸೈಡ್ ಆಗ ಸರ್? ಬೀಚ್ ಸೈಡ್ ಅದು ಬೀಚ್ ಅಲ್ಲ ಸರ್, ಅದು ಸಾಲ್ಟ್, ವೈಟ್ ಸಾಲ್ಟ್. ವೈಟ್ ಸಾಲ್ಟ್ ಅದೊಂದು ಸರಿ. ಇನ್ನೊಂದು ಸಮುದ್ರ ಥರ ಕಾಣುತ್ತೆ. ಅದು ಗುಜರಾತ್ ಸರ್. ಕಚ್ಬುಜ್ ಅಂತ ಒಂದು ಪ್ಲೇಸ್ ಇದೆ ಸರ್. ಅಲ್ಲಿ ಬೆಳಿಗ್ಗೆ ಹೊತ್ತು ನಿಮಗೆ ಸಾಲ್ಟ್ ಸರ್, ಅದು ಸಂಜೆ ಆಗ್ತಾ 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 ಅದು ಕರಗಿ ಸ್ವಲ್ಪ ನೀರು, ಒಂದು ಇಷ್ಟು ಮಾತ್ರ ನೀರು ಬರುತ್ತೆ ಸರ್. ಅದು ಬೀಚ್ ಥರ ನಮ್ಗೆ ಫೀಲ್ ಕೊಡುತ್ತೆ. ಚೆನ್ನಾಗಿದೆ ಸರ್. ಥ್ಯಾಂಕ್ ಯು. ಇನ್ನ ಬೇರೆ ಕಡೆ ಎಲ್ಲ ಶೂಟ್ ಮಾಡಿದೆಲ್ಲ ಹೇಳಿ ನೀವು. ಇನ್ನು ಬೇರೆ ಕಡೆ ಬ್ಯಾಂಗ್ಳೂರ್, ಜಾಸ್ತಿ ಬ್ಯಾಂಗ್ಳೂರೇ ಸರ್ ಶೂಟ್ ಮಾಡೋದು. ಆ್ಯಕ್ಷನ್ ಸೀನ್ ಎಲ್ಲ ಇದೆಯಾ? ಹಾಂ ಸರ್, ಖಂಡಿತ ಸರ್. ಆ್ಯಕ್ಷನ್ಸ್ ಇದೆ ಸರ್. ಎಷ್ಟು ದಿವಸ ಶೂಟ್ ಮಾಡಿ ಸರ್? ಎಷ್ಟು ದಿನ ಶೂಟ್ ಮಾಡಿದ್ದೀವಿ? 40 days ಆದ ಸರ್ ಶೂಟ್ ಮಾಡಿ. 44 days ಶೂಟ್ ಮಾಡಿ. ತುಂಬ ಫಾಸ್ಟಾಗಿ ಕೆಲಸ ಮಾಡ್ತಿದ್ರೆ ಅಂದರೆ ಮಾಡ್ತಿದ್ದೀವಿ ಸರ್. ಸರ್ ನೀವು ಮಾತೆಲ್ಲ ನನಗೆ ಸರಿ, ತುಂಬ ಫಾಸ್ಟಾಗಿ ಕೆಲಸ ತೊಗೊಂಡ್ಬಿಡಿ ಸರ್. ಇದು ಎಷ್ಟನೇ ಸಿನಿಮಾ ಅಂತ ಸರ್? ಒಂದೊಂದು ಈಗ 8ನೇ ಸಿನಿಮಾ ಸರ್. ಹಾಂ ಸರ್. ಥ್ಯಾಂಕ್ ಯು ಸರ್. ಚೆನ್ನಾಗಿ ಬಂದಿದೆ, ಹಾಡು ಚೆನ್ನಾಗಿ. ಥ್ಯಾಂಕ್ ಯು ಸರ್. ಅಗೈನ್ ನಾನು ಬಾಬಾ ಹೆಸರಲ್ಲಿ ನಾನು ಮಾತನ್ನು ಶುರು ಮಾಡ್ತೀನಿ. ನನ್ನ ಆರಾಧ್ಯ ದೇವ ಬಾಬಾ ಎಲ್ರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ಸ್ ನಿಮ್ಮೆಲ್ರಿಗೂ ಮೀಡಿಯಾದವ್ರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮ ಮೂವಿ ಪಾರ್ಟ್ ಆಗಿರೋದಕ್ಕೆ. ಎಸ್ ಸರ್. ಏನು ನೀವು ಹೇಳಬೇಕು? ಭಾಳ ದೊಡ್ಡ ಟೈಟ್ಲ್ ಇಟ್ಟಿದ್ದೀರಾ, ಅಲ್ಲಿಂದ ಶುರು ಮಾಡಿ ಸರ್. ಭಾಳ ಖುಷಿ ಆಗುತ್ತೆ ಸರ್. ದೊಡ್ಡ ಮನುಷ್ಯ ಅನ್ನೋ ಟೈಟ್ಲು ಆ್ಯಕ್ಚುಲಿ ನಾನು ಕೇಳ್ಪಟ್ಟಂಗೆ ನಾರಾಯಣ್ ಸರ್ ಡೈರೆಕ್ಷನ್ ಮಾಡಿ ವಿಷ್ಣು ಸರ್ಗೆ ಇದ್ದಿದ್ದು ಅದು ಟೈಟ್ಲು ಅಂತ ಕೇಳ್ಪಟ್ಟಿದ್ದೆ. ಸೊ ಅಂಥ ಒಂದು ಟೈಟ್ಲು ನಮಗೆ ಸಿಕ್ಕಿದ್ದು ಭಾಳ ಖುಷಿಯಿಂದ ಆಯಿತು. ಅಂದರೆ ಸಖತ್ ಖುಷಿ ಇದೆ ಸರ್ ಆ ಒಂದು ಟೈಟ್ಲು ಸಿಕ್ಕಿದ್ದು ನನಗೆ. ಅವರಿಂದ ರಿಜಿಸ್ಟರ್ ಟ್ರಾನ್ಸ್ಫರ್ ಆಯ್ತಾ ಟೈಟ್ಲು? ಸರ್ ಇಲ್ಲ, ನಮ್ಮ ಬ್ಯಾನರಲ್ಲೇ ಇದೆ ಟೈಟ್ಲು. ಅಲ್ಲಲ್ಲ, ಅವ್ರು ರಿಜಿಸ್ಟರ್ ಮಾಡಿಸಿದ್ರು ಹಿಂದೆ, ಅದು ಎಕ್ಸ್ಪೈರ್ ಆದಮೇಲೆ ನಾವು ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ ಸರ್. ಬಟ್ ಅವ್ರಿಗೆ ಗೊತ್ತಾಗಿದೆ. ಹಾಂ, ಗೊತ್ತಾಗಿದೆ ಸರ್.
ನಾರಾಯಣ್ ಸರ್ ಇನ್ಫ್ಯಾಕ್ಟ್ ಒಂದು ನಮ್ಮ ಸ್ಟುಡಿಯೋದಲ್ಲಿ ಬಂದಾಗ ಮೀಟ್ ಮಾಡಿದಾಗ ಟೈಟ್ಲ್ ನೋಡ್ಬಿಟ್ಟು ನಮಗೆ ಅಪ್ರಿಷಿಯೇಟ್ ಮಾಡಿದ್ದು ಉಂಟು. ಅವ್ರು ತಿಳಿಸಿದಾಗಲೇ ನಮಗೂ ಅದು ಗೊತ್ತಾಗಿದೆ ಸರ್. ಸಬ್ಜೆಕ್ಟ್ ಬಗ್ಗೆ ಹೇಳಿ ಅಂತೆ. ಸರ್ ಸಬ್ಜೆಕ್ಟು ಒಂದು ಆಲ್ಮೋಸ್ಟ್ ಪ್ರಶಾಂತ್ ಸರ್ ಹೇಳಿದ್ದಾರೆ. ಒಂದು ಕನಸುಗಳನ್ನ ಕಟ್ಕೊಂಡು ಬೆಂಗಳೂರಿಗೆ ಬಂದಂಥ ಒಬ್ಬ ಹುಡುಗ ಅವನ ಕನಸನ್ನ ನನಸು ಮಾಡ್ಕೊಳಕ್ಕಾಗದೆ ಮತ್ತೆ ಆಟೋ ಓಡಿಸ್ಕೊಂಡು ಅವನ ಕನಸನ್ನ ಇನ್ಯಾರೋ ನನಸು ಮಾಡ್ತಾರೆ ಅನ್ನೋ ಒಂದು ಭಾವನೆ, ಒಂದು ಕನಸನ್ನ ಬೇರೆಯವ್ರು ಕಟ್ಕೊಂಡಿದ್ದಾಗ ಅವ್ರಿಗೆ ಸಹಾಯ ಮಾಡ್ತಾ ಇರ್ತಾನೆ. ಸೊ ಎಂಡ್ ಆಫ್ ದಿ ಡೇ ಇವನ್ಗೆ ಆಪರ್ಚುನಿಟಿ ಸಿಕ್ಕಿದಾಗ ಒಟ್ಟಾಗಿ ಎಲ್ಲ ಸೇರಿ ಎಲ್ಲರೂ ಕನಸನ್ನ ನನಸು ಮಾಡ್ಕೊಳ್ಳೋದೇ ಒಂದು ಆನ್ಲೈನ್ ಸ್ಟೋರಿ ಆಗುತ್ತೆ ಸರ್. ನಿಮ್ಮ ಟಿಕೆಟ್ ಎಲ್ಲ ಆಟೋ ಡ್ರೈವರ್ಸ್ಗಳಿಗೆ ವ್ಯವಸ್ಥೆ ಮಾಡಿಕೊಟ್ರೆ ತುಂಬ ಅನುಕೂಲ ಆಗುತ್ತೆ ಸರ್ ನಿಮ್ಮ ಟಿಕೆಟ್ ಎಲ್ಲ ಆಟೋ ಡ್ರೈವರ್ ತೊಗೊಳ್ಳೋ ಥರ ಆಗೋದ್ರೆ ಹಾಂ. ನಿಮ್ಮ ಸಿನಿಮಾಗೆ ಭಾಳ ಹೆಲ್ಪ್ ಆಗುತ್ತೆ. ಖಂಡಿತವಾಗ್ಲೂ ಸರ್. ಈಗ ಕಾಕಿ ಶರ್ಟ್ ದೊಡ್ಡವ್ರು ಯಾರು ಸೋತಿಲ್ಲ ಅನ್ನೋದು ಒಂದು ಹಿಸ್ಟ್ರಿ ಇದೆ. ಆಟೋ ಡ್ರೈವರ್ ಅವ್ರ ಕೈ ಹಿಡಿತು ಅಂತಂದ್ರೆ ಅದ್ರ ಒಂದು ಚರಿತ್ರೆನೇ ಬರ್ದ್ಬಿಡ್ಬೋದು ಆ ಸಿನಿಮಾ. ಸೊ ಅದೇ ಒಂದು ಹೋಪ್ಸಲ್ಲಿ ಇದ್ದೀವಿ. ಅವ್ರಿಗೆ ನಾವು ಮೋಸ ಮಾಡ್ತಾ ಇಲ್ಲ, ಯಾಕೆಂದ್ರೆ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ನಾವು. ಆ ನಿಟ್ಟಿನಲ್ಲಿ ನೀವು ಫಾಲೋ ಅಪ್ ಮಾಡಬೇಕು. ಅವ್ರಿಗೆ ಟಿಕೆಟ್ ತಲುಪೋ ರೀತಿಯಲ್ಲಿ ಅದು ಅವ್ರು ಬೈ ಮಾಡೋ ರೀತಿಯಲ್ಲಿ ಏನಾದ್ರು ಪ್ಲಾನ್ ಔಟ್ ಮಾಡಬೇಕು. 100% ಸರ್. ನಾವು ಗ್ರೌಂಡ್ ವರ್ಕ್ ಅಂತ ಏನು ಮಾತಾಡ್ತಾ ಇದ್ವಿ ನಾವು, ಫಸ್ಟ್ ನಾವು ಟಾರ್ಗೆಟ್ ಮಾಡಿರೋದೇ ಅವ್ರನ್ನ. ಫಸ್ಟ್ ಅವ್ರನ್ನೇ ರೀಚ್ ಆಗ್ತಾ ಇದ್ದೀವಿ. ಅವ್ರಿಗೆ ನಮ್ಮ ಸಾಂಗ್ಸ್ ಆಗಿರ್ಬೋದು, ನಮ್ಮ ಕಂಟೆಂಟ್ ಬಗ್ಗೆ ಆಗಿರ್ಬೋದು, ಅಥವಾ ನಮ್ಮ ಸಿನಿಮಾ ಬಗ್ಗೆ ಆಗಿರ್ಬೋದು, ಅದನ್ನ ನೀಟಾಗಿ ಎಜುಕೇಟ್ ಮಾಡ್ತಾ ಇದ್ದೀವಿ ಸರ್. ಇದು ಯಾವುದೇ ಚೀಪ್ ಗಿಮಿಕ್ ಮಾಡ್ಕೊಳ್ಳದೆ ಅವ್ರ ಹತ್ರ ಸ್ಟ್ರೈಟ್ ಅವೇ ಹೋಗಿ ನಮ್ಮ ಸಿನಿಮಾದಲ್ಲಿ ಏನಿದೆ ಅದನ್ನೇ ನಾವು ಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಸರ್. ಈ ದೊಡ್ಡ ಮನುಷ್ಯ ಅನ್ನೋ ಇದೆಯಲ್ಲ, ಟೈಟಲ್ಲೇ ಇದೆಯಲ್ಲ, ಅದು ಭಾಳ ಅನೇಕ ಅರ್ಥಗಳನ್ನು ಕೊಡುತ್ತೆ. ಹಾಂ ಸರ್. ನಿಮ್ಮ ಸಿನಿಮಾನಲ್ಲಿ ಏನು ಅರ್ಥ ಕೊಡುತ್ತೆ ಬ್ರೀಫಾಗಿ ಹೇಳಿ ಸರ್. ಬ್ರೀಫ್ ಆಗಿ ಅಂದರೆ ಸರ್, ದುಡ್ಡು ಒಬ್ಬ ವ್ಯಕ್ತಿಗೆ ರಿಲೇಟೆಡ್ಡಾ ಅಥವಾ ಹಲವಾರು ವ್ಯಕ್ತಿಗಳಿಗೆ ರಿಲೇಟೆಡ್ಡಾ? ಯಾಕಂದರೆ ನೀವೇನೋ ಟೀಮ್ ಎಲ್ಲ ಸೇರಿಸಿ ಮಾಡ್ತೀವಿ ಅಂತ ಕೇಳಿದ್ದೀವಿ. ಹಾಂ ಸರ್, ಹೌದು ಸರ್. ಇದರಲ್ಲಿ ಒಂದೇ ಸಿಂಪಲ್ ಆಗಿ ಸ್ಟಾರ್ಟ್ ಮಾಡ್ತೀನಿ ಸರ್ ನಾನು. ದುಡ್ಡಿದ್ದವನಲ್ಲ ಗುರು ದೊಡ್ಡ ಮನ್ಸಿರೋನೇ ದೊಡ್ಡ ಮನ್ಸ. ಇದು ನಮ್ದು ಮೇನ್ ಥೀಮ್ ಇಟ್ಕೊಂಡಿರೋದು. ಈಗ ನಾವೇನಂತಂದ್ರೆ ದುಡ್ಡಿರೋರು, ಕೋಟ್ಯಾಧೀಶ್ವರರು ಅಥವಾ ಪ್ರಭಾವಿ ವ್ಯಕ್ತಿಗಳನ್ನ ನಾವು ದೊಡ್ಡ ಮನುಷ್ಯರು ಅಂತೀವಿ. ಸೊ ಅದು ಭಯದಿಂದ ಹೇಳೋವಂಥದ್ದು. ಆದರೆ ಪ್ರೀತಿಯಿಂದ ಹೇಳುವಂಥದ್ದು, ಮಗ ಇವನು ಒಳ್ಳೆ ಮನಸ್ಸಿರೋ ವ್ಯಕ್ತಿ ಕಣ, ಇವನು ತುಂಬಾ ದೊಡ್ಡ ಮನುಷ್ಯ ಕಣ ಇವನು ಅಂತ ಪ್ರೀತಿಯಿಂದ ಹೇಳಿ. ಕೆಲವು ವ್ಯಕ್ತಿಗಳು ಪ್ರೀತಿಯಿಂದಾನೂ ಹೇಳ್ತೀವಪ್ಪ ನಾವು. ಅದೇ ಸರ್, ನಾವು ಅದೇ ರೀತಿ ಹೇಳ್ತಾ ಇದ್ದೀವಿ. ನಾವು ಅದನ್ನೇ ಅಲ್ವಾ ಸರ್ ಹೇಳೋದು, ದುಡ್ಡಿರೋರಿಗೆ ಹೇಳ್ತಾರೆ ಅಂತ. ಸೊ ಆದ್ರೆ ಅದಲ್ಲ, ಇದು ನಮ್ಮ ಸಿನಿಮಾದಲ್ಲಿ ಒಂದು ನೀಟಾಗಿ ತೋರಿಸ್ತಾ ಇರೋದೇನಂತ ಹೇಳಿದ್ರೆ, ಒಂದು ಒಳ್ಳೆ ಮನಸ್ಸಿರುವಂತ ವ್ಯಕ್ತಿಗಳು ಎಲ್ಲ ಸೇರಿದಾಗ ಒಂದು ಒಳ್ಳೆ ದೊಡ್ಡ ಮನುಷ್ಯ ಸಿನಿಮಾ ಆಗುತ್ತೆ ಅನ್ನೋದು. ಸರ್ ಓಕೆನಾ. ಆಮೇಲೆ ನಾವು ಮತ್ತೆ ಅದೊಂದು ವಿಚಾರ ನಾನು ಲಾಸ್ಟ್ ಟೈಮ್ ಹೇಳಿದ್ವಿ, ಆಟೋ ಡ್ರೈವರ್ ಅವರಿಗೆ ಹೇಗೆ ರೀಚ್ ಮಾಡ್ತಾ ಇದ್ದೀರಾ ಅಂತ. ಅವ್ರಿಗೆ ಅಂತಾನೆ ಸ್ಪೆಷಲ್ ಒಂದು ಪೇಡ್ ಪ್ರೀಮಿಯರ್ ಶೋ ಅರೇಂಜ್ ಮಾಡ್ತಾ ಇದ್ದೀವಿ ಸರ್ ನಾವು. ರಿಲೀಸ್ಗೂ ಬಿಫೋರ್ 1 ವೀಕ್ ಅಂದರೆ 19th ರಿಲೀಸ್ ಮಾಡ್ತಾ ಇದೀವಿ ನಾವು ಮೂವಿನ, June 19th. ಸೊ 15th, 16th, 17th, 18th 4 ದಿನನೂ ನಾವು ಅವ್ರಿಗೆ ಅಂತಾನೆ ಸ್ಪೆಷಲ್ ಆಗಿ 8 ಡಿಸ್ಟಿಕಲ್ಲಿ ಇದು ಪೇಡ್ ಪ್ರೀಮಿಯರ್ ಶೋ ಮಾಡ್ತಾ ಇದ್ದೀವಿ. ಬೆಂಗಳೂರು, ಶಿವಮೊಗ್ಗ, ತುಮಕೂರು, ಮೈಸೂರು, ಗದಗ, ದಾವಣಗೆರೆ, ಹುಬ್ಳಿ, ಇನ್ನೊಂದು ಡಿಸ್ಟ್ರಿಕ್ಟ್ ಫೈನಲ್ ಮಾಡಬೇಕು. ಅದನ್ನ ಫೈನಲ್ ಮಾಡಿಕೊಂಡು ಟೈಮು, ಡೇಟು ಪ್ರತಿಯೊಂದಕ್ಕೂ ಅದಕ್ಕೆ ಆದಂಥ ಒಂದು ಆ್ಯಪ್ನ ರೆಡಿ ಮಾಡಿದ್ದೀವಿ. ನಾವು ಅವ್ರಿಗೆ ಕೊಡ್ತಾ ಇರೋಂಥ ರೆಸ್ಪೆಕ್ಟ್ ಜೊತೆಗೆ ಅವ್ರಿಗೆ ಒಂದು ಟ್ರಿಬ್ಯೂಟ್ ಸರ್. ಹೆಂಗರು ರೆಸ್ಪೆಕ್ಟ್ ಪೇಯ್ಡ್ ಪ್ರೀಮಿಯರ್ ಅಲ್ಲಿ ಅವ್ರ ಹತ್ರ ದುಡ್ಡು ಇಸ್ಕೊಂಡು ಸಿನಿಮಾ ತೋರಿಸ್ತೀರಾ ನೀವು? ಆಯ್ತು ರೆಸ್ಪೆಕ್ಟ್. ಅದರಲ್ಲಿ ಲಾಸ್ಟ್ ಅಲ್ಲಿ ಇದೆ ಸರ್ ಒಂದು ಪಾಯಿಂಟ್ ಏನಂತ ಹೇಳಿದ್ರೆ, ಅದ್ರಲ್ಲಿ ಲಕ್ಕಿ ಡಿಪ್ ಮಾಡ್ತೀವಿ. ಒಬ್ರು ಯಾರಿಗಾದ್ರೂ ನಾವು ನಮ್ಮ ಸಂಸ್ಥೆಯಿಂದ ಒಂದು ಆಟೋ ಕೊಡ್ತಾ ಇದ್ದೀವಿ ಸರ್. ಅಂದ್ರೆ ದುಡ್ಡು ಕೊಡ್ಬೇಕು. ಅವ್ರು ಎಷ್ಟಾಗಿರುತ್ತೆ ಪ್ರೈಸ್, ಟಿಕೆಟ್ ಪ್ರೈಸ್? ಅದು ನಿಮ್ಗೆ ಗೊತ್ತಿರುತ್ತಲ್ಲ ಸರ್, 100 ರೂಪಾಯಿ 120 ರೂಪಾಯಿ ಇಡ್ಬೋದು ನಾವು ಮ್ಯಾಕ್ಸಿಮಮ್ ಅಂತಂದ್ರೆ. ಅದು ಇಟ್ಟರೆ ನಾವು ಥಿಯೇಟರ್ವರೆಗೂ ಕೊಡ್ಬೇಕಾಗುತ್ತೆ. ಅದರಲ್ಲಿ ಎಲ್ಲ ಪೂರ್ತಿ ನಮ್ ಕೈಗಂತೂ ಬರೋದಿಲ್ಲ. ಅದು ಏನಂತ ಹೇಳಿದ್ರೆ, ಫ್ರೀ ಆಗಿ ತೋರಿಸ್ತಾ ಇದೀವಿ ಬನ್ನಿ ಅಂತಂದ್ರೆ ಅಸೆಟೇ ಮಾಡ್ಬಿಡ್ತಾರೆ ಸರ್ ನಮ್ಮ ಜನ. ಫ್ರೀ ಅಂತಂದ್ರೆ ಅಸೆಟೇ ಮಾಡ್ಬಿಡ್ತಾರೆ. ಸೊ ಅದಕ್ಕಾಗೋಸ್ಕರ ಒಂಚೂರು ಬನ್ನಿ ಸರ್ ನೀವು ನೋಡಿ, ಯಾಕಂದ್ರೆ ನಾವು ಅವ್ರನ್ನ ಸೆಲೆಬ್ರಿಟಿ ತರ ಟ್ರೀಟ್ ಮಾಡ್ತಾ ಇದೀವಿ. ನಮ್ಮ ಸಿನಿಮಾನ ಫಸ್ಟ್ ಅವ್ರಿಗೆ ತೋರಿಸಿ, ಅವರಿಂದ ನಾವು ಬರುವಂತ ರಿವ್ಯೂಸ್ನ ಅದನ್ನು ಲೈವ್ ಆಗಿ ಅಲ್ಲೇ ರಿವ್ಯೂಸ್ ಕಲೆಕ್ಟ್ ಮಾಡ್ಕೊಂಡು ಅಲ್ಲಿಂದಾನೆ ರಿವ್ಯೂಸ್ ಪ್ಲೇ ಮಾಡ್ತೀವಿ ಸರ್. ಸೊ ಹಾಗಾಗಿ ಇದನ್ನ ಆದಷ್ಟು ಬೇಗ ಆ್ಯಪ್ ರಿಲೀಸ್ ಮಾಡ್ತಾ ಇದೀವಿ. ನೆಕ್ಸ್ಟ್ ನಾವು ಎಲ್ಲೆಲ್ಲಿ ಹೋಗ್ತಾ ಇದೀವಿ ಗ್ರೌಂಡ್ ರಿಯಾಲಿಟಿನಲ್ಲಿ, ಅಲ್ಲಿ ಅವ್ರಿಗೆ ತೋರಿಸಿ ಎಜುಕೇಟ್ ಮಾಡ್ತಾ ಇದೀವಿ ಸರ್. ಅದ್ರ ಬಗ್ಗೆ ಅನ್ಸುತ್ತೆ ಡಿಸ್ಟ್ರಿಬ್ಯೂಟ್ರಿಂದ ಮಾತು ಸ್ಟಾರ್ಟ್ ಮಾಡ್ತಾ ಇರೋದು. ಲಾಸ್ಟ್ ಪ್ರೆಸ್ ಮೀಟಲ್ಲಿ ಮಿಸ್ ಆಯಿತು. ಸೊ ಇವಾಗ ಒಂದು ಮಾತಾಡೋಕ್ಕೆ ಅವಕಾಶ ಅಂತ ಅನ್ಕೊತೀನಿ. ದೊಡ್ಡ ಮನ್ಸ ನೀವು ಟೈಟಲ್ ನೋಡಿದಾಗ ಅದು ಹೇಳೋ ಥರನೇ ತುಂಬ ಒಬ್ಬ ದೊಡ್ಡ ಮನುಷ್ಯನ ಸಿನಿಮಾ. ಒಬ್ಬ ಕಾಮನ್ ಮ್ಯಾನ್ ದೊಡ್ಡ ಮನುಷ್ಯ ಆದರೆ ಹೇಗಿರುತ್ತೆ, ಸೊ ಆ ಒಂದು ಥೀಮ್ ಮೇಲೆ ಮಾಡಿರೋಂಥ ಒಂದು ಸಿನಿಮಾ. ಪ್ರತಿಯೊಬ್ಬ ಕಾಮನ್ ಮ್ಯಾನ್ಗೂ ರಿಲೇಟ್ ಆಗುವಂಥ ಸಿನಿಮಾ. ಸೊ ಆಲ್ಮೋಸ್ಟ್ ಒಂದು 3 years ಇಂದ ನಾವು ಮಾತುಕತೆಯಲ್ಲೇ ಇದ್ವಿ, ಪರಿಚಯ ಆಗ್ಬಿಟ್ಟು ಸಿನಿಮಾ
ಬಿಸ್ನೆಸ್ ಇರ್ಬೋದು ಅಥವಾ ಸಿನಿಮಾ ಮೇಕಿಂಗ್ ಇರ್ಬೋದು, ಪ್ರತಿದಿನನೂ ಒಂದೊಂದು ಕಲಿತಾ ಇರ್ತೀವಿ. ಸೊ ಜೊತೆಯಾಗಿ ಕಲಿಯುವಂಥ ಪ್ರೊಸೆಸ್ಸಲ್ಲಿ ಈಗ ದೊಡ್ಡ ಮನುಷ್ಯರಲ್ಲಿ ಒಂದು ವೇದಿಕೆಯಲ್ಲಿ ಒಂದಾಗ್ತಾ ಇದ್ದೀವಿ ನಾವು. ಡಿಸ್ಟ್ರಿಬ್ಯೂಟರ್ ಆಗಿ ಹೇಳ್ಬೇಕಂತಂದ್ರೆ ಮೇಯ್ನ್ ಆಗಿ ಕಾಂಟೆಂಟ್ ಬಗ್ಗೆನೇ ಚರ್ಚೆ ಆಗಬೇಕು ಅನ್ನೋ ಒಂದು ತತ್ವನ ಹಿಡ್ಕೊಂಡು ಹೋಗ್ತಾ ಇರೋ ಸಂಸ್ಥೆ ನಮ್ಮದು ಬಾಗೂರ್ ಟಾಕೀಸ್. ಸೊ ಸಿನಿಮಾನ ನಾನು ನೋಡಿದೆ, ಸ್ಟುಡಿಯೋದಲ್ಲೇ ತೋರಿಸಿದ್ರು ಸಿನಿಮಾನ. ತುಂಬ ದಿನಗಳಾದಮೇಲೆ ಒಂದು ಕಂಪ್ಲೀಟ್ ಸಿನಿಮಾನ ನೋಡಿದ ಒಂದು ಸಂತೋಷ ಸಿಕ್ತು ನನಗೆ ದೊಡ್ಡ ಮನುಷ್ಯ ನೋಡಿದಾಗ. ಫಾರ್ ಎಕ್ಸಾಂಪಲ್, ನಿಮ್ಗೆ ತುಂಬ ಹಿಂದೆ ಬರ್ತಿದ್ವಿ, ಈಗ ಏನಂದ್ರೆ ತುಂಬ ಕಾಂಪ್ಲಿಕೇಟ್ ಆಗಿಬಿಟ್ಟಿದೆ ಫಿಲ್ಮ್ ಮೇಕಿಂಗ್ ಅಥವಾ ಕಥೆ ಹೇಳೋ ರೀತಿ, ಕಥಾ ವಸ್ತು ತುಂಬ ಕಾಂಪ್ಲಿಕೇಟೆಡ್ ಆಗಿ ಹೇಳ್ತಾರೆ, ಅವ್ರಿಗೆ ಅರ್ಥ ಆಗಲ್ಲ, ಇನ್ನು ನೋಡಿದವ್ರಿಗೂ ಅರ್ಥ ಆಗಲ್ಲ, ಹಂಗಿರ್ತಾರೆ. ಬಟ್ ಇದು ನೇರ ಒಬ್ಬ ಕಾಮನ್ ಮ್ಯಾನ್ನ ಹಿಡಿದು ಕೂರಿಸೋವಂಥ ಸಿನಿಮಾ ದೊಡ್ಡ ಮನುಷ್ಯ. ಯಾಕಂದ್ರೆ ಈ ಥರದ ಸಿನಿಮಾಗಳು ಬೇಕು ನಮಗೆ. ಕಂಪ್ಲೀಟ್ ಆಗಿ ABC 3 ಕ್ಲಾಸನ್ನ ಕವರ್ ಮಾಡ್ಬೋದಾದಂಥ ಸಿನಿಮಾ ದೊಡ್ಡ ಮನುಷ್ಯ. ಏನಕ್ಕೆ ಅಂತಂದ್ರೆ, ಈಗ ನಾನು ಹಿಂದೆ ನಾವು ಕಾಲೇಜಲ್ಲಿ ಇದ್ದಾಗ ಒಂದು ಸಿನಿಮಾಗಳು ಬರ್ತಾ ಇದ್ವು, ಪುನೀತ್ ಸರ್ ಅಥವಾ ದರ್ಶನ್ ಸರ್ದು ಒಂದು ಸಿನಿಮಾಗಳು ಬರ್ತಾ ಇದ್ವು. ಫಾರ್ ಎಕ್ಸಾಂಪಲ್ ಆಕಾಶ್. ಈಗ ಆಕಾಶ್ ಸಿನಿಮಾ ನನಗೆ ನೆನಪಾಯ್ತು ದೊಡ್ಡ ಮನುಷ್ಯ ನೋಡಿದಾಗ. ಏನಕ್ಕೆ ಅಂತಂದ್ರೆ, ಅಷ್ಟು ನೀಟಾಗಿ ಒಂದು ಫ್ಯಾಮಿಲಿ ಎಂಟರ್ಟೈನರು ಮತ್ತೆ ಒಬ್ಬ ಮಾಸ್ ಮಸಾಲ ಇರೋದು, ಪ್ರತಿಯೊಂದು ಲವ್ ಸ್ಟೋರಿ ಪ್ರತಿಯೊಂದನ್ನು ಕವರ್ ಮಾಡಿದ್ದಾರೆ. ಮತ್ತೆ ಒಬ್ಬ ಕಾಮನ್ ಮ್ಯಾನ್ ತನ್ನನ್ನು ತಾನು ಹೀರೋ ಆಗಿ ಸ್ಕ್ರೀನ್ ಮೇಲೆ ನೋಡ್ಕೊಂತಾನೆ ಅಂತಂದ್ರೆ ಡೆಫಿನೆಟ್ಲಿ ಆ ದೊಡ್ಡ ಮನುಷ್ಯ ಅದಕ್ಕೆ 100% ನ್ಯಾಯ ಒದಗಿಸುತ್ತೆ. ಯಾಕಂದ್ರೆ ಒಬ್ಬ ಆಟೋ ಡ್ರೈವರ್ ಬೆಂಗಳೂರಿನಲ್ಲಿ ಬಂದು ಹೆಂಗೆ ಸಿನಿಮಾದಲ್ಲಿ ಹೀರೋ ಆಗ್ತಾನೆ ಅನ್ನೋದು ಒಂದು ಸಣ್ಣ ಕತೆ ಇಟ್ಕೊಂಡು ಮಾಡಿದ್ದಾರೆ. ಬಟ್ ಅದು ತುಂಬ ಎಲಿಮೆಂಟ್ಸ್ನ ಅದ್ರಲ್ಲಿ ಹೇಳೋಕ್ಕೆ ಅವರು ಚೆನ್ನಾಗಿ ಟ್ರೈ ಮಾಡಿದ್ದಾರೆ. ಇದರಲ್ಲಿ ತುಂಬ ಚೆನ್ನಾಗಿ ಇದಾಗಿದೆ. ಮತ್ತೆ ಮ್ಯೂಸಿಕ್ ಇರ್ಬೋದು, ಮತ್ತೆ ಕೊರಿಯೋಗ್ರಫಿ ಇರ್ಬೋದು, ಆಮೇಲೆ DOP ಅವ್ರ ಕೆಲಸ ಕೂಡ ತುಂಬ ಚೆನ್ನಾಗಿದೆ. ನೀವು ನೋಡಿರ್ಬೋದು ಈ ಸಾಂಗ್ನ, ಅದಕ್ಕೆ ಉದಾಹರಣೆ ಅದು ಆ್ಯಕ್ಚುಲಿ. ಮತ್ತೆ ಆ್ಯಕ್ಷನ್ ತುಂಬ ಚೆನ್ನಾಗಿದೆ ಸಿನಿಮಾದಲ್ಲಿ. ಸೊ ಟೋಟಲ್ ಪ್ಯಾಕೇಜ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ಯಾವಾಗ ರಿಲೀಸ್ ಅದೇ ನಿಮ್ಮ ನೋಡ್ತಾ ಇದ್ದೀರಾ, ನಿಮಗೆ ಜೂನಲ್ಲಿ ನಾವು ರಿಲೀಸ್ ಮಾಡ್ತಾ ಇದ್ದೀವಿ. ಆಲ್ಮೋಸ್ಟ್ ನಮಗೆ ಮಲ್ಟಿಪ್ಲೆಕ್ಸ್ ಮತ್ತು ಸಿಂಗಲ್ ಸ್ಕ್ರೀನಲ್ಲಿ ಎರಡರಲ್ಲೂ ನಾವು ಸಿನಿಮಾ ರಿಲೀಸ್ ಮಾಡಬೇಕು ಅಂತಿದ್ವಿ. ಆಲ್ಮೋಸ್ಟ್ ಒಂದು 60ರಿಂದ 70 ಸ್ಕ್ರೀನ್ಸ್ನ ನಾವು ರಿಲೀಸ್ ಮಾಡಬೇಕು ಅಂತ ಒಂದು ಪ್ಲಾನ್ ಹಾಕೊಂಡಿದ್ದೀವಿ ಕರ್ನಾಟಕ. ABC 3 ಸೆಂಟರ್ ಮಾಡ್ತೀವಿ. ನಮಗೆ ಕಮರ್ಷಿಯಲ್ ಸಿನಿಮಾ ಆಗಿರೋದ್ರಿಂದ ಸಿಂಗಲ್ ಥಿಯೇಟರ್ ಜಾಸ್ತಿ ಕನ್ಸಲ್ಟ್ ಮಾಡ್ತೀವಿ. ಒಂದು 20-25 ಮಲ್ಟಿಪ್ಲೆಕ್ಸ್ ಅಂತ ಇಟ್ಕೊಂಡ್ರೆ ಒಂದು 50 ಸಿಂಗಲ್ ಸ್ಕ್ರೀನಲ್ಲಿ ಇದು ರಿಲೀಸ್ ಆಗುತ್ತೆ ಮಿನಿಮಮ್. ನೋಡ್ಬೇಕು, ಇನ್ನೂ ಹೈಪು ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ಈಗ ಆಲ್ರೆಡಿ ನೀವು ಬುಕ್ ಮೈ ಶೋ ನೋಡ್ಬೋದು, ಆಲ್ರೆಡಿ ಲೈಕ್ಸ್ ಅಂತ ನೋಡಿದ್ರೆ ನಿಮಗೆ ಎಲ್ಲ ಸಿನಿಮಾಗಿಂತ ಜಾಸ್ತಿ ಇದೆ. ಆ ತಿಂಗಳಲ್ಲಿ ಬರೋ ಎಲ್ಲ ಸಿನಿಮಾಗಿಂತ ಇಂಟ್ರೆಸ್ಟೆಡ್ ರೇಟ್ ಜಾಸ್ತಿ ಇದೆ. ಆರ್ಗ್ಯಾನಿಕ್ ಆಗಿ ಮಾಡಿಸಿದ್ದಾರೆ. ಯಾಕಂದ್ರೆ ಪ್ರತಿಯೊಂದು ಊರಿಗೂ ಹೋಗಿ ಅವರು ಪ್ರಮೋಟ್ ಮಾಡ್ತಿದ್ದಾರೆ, ಪ್ರತಿಯೊಬ್ಬ ಆಡಿಯನ್ಸ್ನು ತಲುಪ್ತಾ ಇದ್ದಾರೆ. ಮತ್ತೆ ಗ್ರೌಂಡ್ ವರ್ಕ್ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ನಾನು ಇತ್ತೀಚೆಗೆ ಬರ್ತಿರೋ ಹೊಸಬರ ಸಿನಿಮಾಗಳಿಗೆ ಹೋಲಿಸಿದ್ರೆ ಈ ಸಿನಿಮಾಗೆ ಡೆಫಿನೆಟ್ಲಿ ಓಪನಿಂಗ್ ತುಂಬಾ ಚೆನ್ನಾಗಿರುತ್ತೆ. ನಮಗೆ ಕೈ ಹಿಡಿದ್ರೆ ಡೆಫಿನೆಟ್ಲಿ ಅದು ಒಂದು 3 ವೀಕ್ ತುಂಬಾ ಚೆನ್ನಾಗಿ ಹೋಗುತ್ತೆ ಸಿನಿಮಾ, ಅಷ್ಟಂತ ನಾನು ಹೇಳ್ಬೋದು. ಪ್ರಾಕ್ಟಿಕಲಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಇಲ್ಲ, ಇದು ಮೋಸ್ಟ್ಲಿ ನಂದು 18ನೇ ಸಿನಿಮಾ ಇದು. ಸೊ ನಮ್ಮ ಬಾಗೂರ್ ಟಾಕೀಸಿಂದ. ಬಟ್ ಎಲ್ಲ ಸಿನಿಮಾಗಿಂತ ನನಗೆ ಈ ಸಿನಿಮಾ ತುಂಬಾ ಮುಖ್ಯ. ಏನಕ್ಕೆ ಅಂತಂದ್ರೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇದೆ ಈ ಸಿನಿಮಾ ಮೇಲೆ. ಈಗ ಆಲ್ರೆಡಿ ನೀವು ಹೇಳ್ದಂಗೆ ಎಲ್ಲ ಕಡೆ ಒಂದು ಹೈಪ್ ಕ್ರಿಯೇಟ್ ಆಗ್ತಾ ಇದೆ. ಸೊ ಹೋಗ್ತಾ ಇನ್ನೂ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಇವಾಗ ಡೇಟ್ ಅನೌನ್ಸ್ ಮಾಡಿದ್ಮೇಲೆ ಇನ್ನೂ ಅಗ್ರೆಸಿವ್ ಆಗಿ ಹೋಗ್ತಾ ಇದ್ದಾರೆ ಪ್ರಮೋಷನ್ಸ್ ವೈಸು. ಮತ್ತೆ ತುಂಬಾ ಇದನ್ನ ಹಾಕೊಂಡಿದ್ದಾರೆ ಅವರು, ಅಂದ್ರೆ ಜನಗಳಿಗೆ ತಲುಪೋದಕ್ಕೆ, ಅವ್ರನ್ನ ಹೆಂಗೆ ಥಿಯೇಟರ್ ಕರೆಸಬೇಕು ಅನ್ನೋದಕ್ಕೆ ಒಂದು ಒಳ್ಳೆ ಫ್ರೇಮ್ ವರ್ಕ್ ಹಾಕೊಂಡು ವರ್ಕ್ ಮಾಡ್ತಾ ಇದ್ದಾರೆ ಟೀಮ್ ಅವರು. ಸೊ ನಿಮಗೆ ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಅಂದ್ರೆ ನಿಮ್ಮ ಡಿಸ್ಟ್ರಿಬ್ಯೂಷನ್ಗೆ ಅವರ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ. ಡೆಫಿನೆಟ್ಲಿ. ಈಗ ಒಂದು ಸಂಸ್ಥೆನ ಈಗ ಬಾಗೂರ್ ಟಾಕೀಸ್ ಅಂತ ಬಂದ್ರೆ, ಈಗ ನಂದು ಒಂದು 60 ಸಿನಿಮಾ ಎಕ್ಸ್ಪೀರಿಯನ್ಸ್ ಇದೆ, ಒಂದು 60ರಿಂದ 70 ಸಿನಿಮಾ ಎಕ್ಸ್ಪೀರಿಯನ್ಸ್ ಇದೆ ಬೇರೆ ಸಂಸ್ಥೆಗಳ ಜೊತೆ ವರ್ಕ್ ಮಾಡಿ. ಬಟ್ ಈಗ ಒಂದು ಸಂಸ್ಥೆನ ಕಟ್ಟಿ ನಿಲ್ಲಿಸ್ಬೇಕಂದ್ರೆ ಒಂದು ಒಳ್ಳೆ ಪ್ರಾಜೆಕ್ಟ್ ತುಂಬಾ ಮುಖ್ಯ. ಸೊ ಆ ಥರದ್ದು ಒಂದು ಒಳ್ಳೆ ಪ್ರಾಜೆಕ್ಟ್ ನನಗೆ ದೊಡ್ಡ ಮನುಷ್ಯ ತುಂಬಾ ಪ್ರೆಸ್ಟೀಜಿಯಸ್ ಆಗಿ ತಗೊಂಡಿದ್ದೀನಿ ನಾನು. ಮತ್ತೆ ಅಷ್ಟೇ ನಾವು ತುಂಬಾ ಎಫರ್ಟ್ ಹಾಕ್ಬಿಟ್ಟು ವರ್ಕ್ ಮಾಡ್ತಾ ಇದ್ದೀವಿ ಟೀಮ್ ಆಗಿ. ಡಿಸ್ಟ್ರಿಬ್ಯೂಟರ್, ಪ್ರೊಡ್ಯೂಸರ್, ಹೀರೋ ಅಂತ ಅಲ್ಲ, ನಾವು ಟೀಮ್ ಆಗಿ ಕೂತ್ಕೊಂಡು ಗಂಟೆ ಡಿಸ್ಕಸ್ ಮಾಡ್ತೀವಿ. ಎಲ್ಲಿ ಈಗ ಆಫೀಸಿಗೆ ಬಂದು ಕಾಯ್ಬೇಕು ಅನ್ನೋದಿಲ್ಲ, ಎಲ್ಲಿ ಸಿಗ್ತೀವೋ ಅಲ್ಲಿ. ಊಟ ಅಂದ್ರೆ ಊಟ ಮಾಡ್ಕೊಂಡು ಡಿಸ್ಕಸ್ ಮಾಡ್ತೀವಿ. ಯಾಕಂದ್ರೆ ಕಲಿತಾ ಇದೀವಿ ಸಿನಿಮಾನ. ಸೊ ಅದು ಏನೋ ಒಂದು ಮ್ಯಾಜಿಕ್ ಆಗುತ್ತೆ ಅನ್ನೋ ನಂಬಿಕೆ ನಮಗಿದೆ. ಆಸ್ ಎ ಡಿಸ್ಟ್ರಿಬ್ಯೂಟರ್ ನಿಮ್ಮ ಟಾಸ್ಕ್ ಏನಾಗಿರುತ್ತೆ ಅಂತ? ಆಸ್ ಅ ಡಿಸ್ಟ್ರಿಬ್ಯೂಟರ್ ಆಗಿ ಈಗ ನಾನು ಬರೀ ಥಿಯೇಟ್ರಿಕಲ್ ಅಂತಲ್ಲ, ಒಂದು ಫಿಲ್ಮ್ ಬಿಸ್ನೆಸ್ ಅಂತ ಬಂದ್ರೆ ಆಡಿಯೋ ರೈಟ್ಸ್ ಇಂದ ಹಿಡಿದು ನಿಮ್ದು ಲಾಸ್ಟ್ ಅಗ್ರಿಮೆಂಟ್ ನಿಮಗೆ ಕ್ಲೋಸ್ ಆಗೋದು ಏರ್ ಬೋರ್ನ್ ರೈಟ್ಸ್ ಅಂತ ಹೇಳ್ತೀವಿ. ಸೊ ಅಲ್ಲಿ ತನಕನೂ ಎಂಟೈರಿಟಿ ಹೆಂಗೆ ಇದು ಫಿಲ್ಮ್ ಬಿಸ್ನೆಸ್ ಮಾಡಬಹುದು ಅನ್ನೋದ್ರ ಬಗ್ಗೆ ನಾನು ಥಿಂಕ್ ಮಾಡ್ತಾ ಇರ್ತೀವಿ ನಮ್ಮ ಟೀಮಿಂದ.
ಸೊ ಅವ್ರಿಗೆ ಟೈಟಲ್ಗೆ ನ್ಯಾಯ ಒದಗಿಸ್ಬೋದು, ಡಬ್ಬಿಂಗ್ ರೇಟ್ಸ್ನ ಹೆಂಗೆ ತಗೋಬೋದು, ಡಬ್ಬಿಂಗ್ ರೇಟ್ಸ್ ಬರಬೇಕಂದ್ರೆ ಯಾವ ಥರ ಸ್ಟ್ರಾಟಜಿ ಮಾಡಬೇಕು, ಈಗ ಒಂದು ಒಳ್ಳೆ ಥಿಯೇಟರ್ ಸೆಟಪ್ ಸಿಗಬೇಕಂದ್ರೆ ಯಾವ ಥರ ಪೇಪರ್ ಆ್ಯಡ್ ಕೊಡಬೇಕು. ಸೊ ತುಂಬ ಸೈಂಟಿಫಿಕ್ ಆಗಿ ಹೋಗ್ತಾ ಇದ್ದೀವಿ. ನಮಗೆ ನಿಮ್ಗೆ ನೋಡೋದಕ್ಕೆ ಇದು ಮಾಸ್ ಮಸಾಲ ಸಿನಿಮಾ ಅಂತ ಅನ್ನಿಸ್ಬೋದು, ಆದರೆ ಇದ್ರ ಹಿಂದೆ ತುಂಬ ಸೈಂಟಿಫಿಕ್ ಎಫರ್ಟ್ಸ್ ನಡೀತಾ ಇದ್ದಾವೆ. ಅಲ್ಲ, ನಿಮ್ಮ ಸೈಂಟಿಫಿಕ್ ಇದರೊಳಗಡೆ ಒಬ್ಬ ಪ್ರೊಡ್ಯೂಸರ್ಗೆ ಎಲ್ಲ ರೀತಿಯಿಂದಲೂ ಅನುಕೂಲ ಆಗುತ್ತಾ? ಹಾಂ, ಡೆಫಿನೆಟ್ಲಿ ಆಗುತ್ತೆ. ದೇರ್ ಆರ್ ಸರ್ಟನ್ ವೇಸ್ ಆಫ್ ಗೆಟಿಂಗ್ ಬ್ಯಾಕ್ ಮನಿ ಫಾರ್ ದ ಫಿಲ್ಮ್. ಹೌದು, ಅದೆಲ್ಲ ಅವೆನ್ಯೂಸ್ ಎಲ್ಲ ಹುಡುಕಿದ್ದೀರಾ ನೀವು? ಹೌದು. ಈಗ ಅಂದ್ರೆ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಟ್ರಾನ್ಸ್ಪರೆನ್ಸಿ ತರಬೇಕು ಅನ್ನೋ ನಿಟ್ಟಿನಲ್ಲೇ ನಾವು ರೂಲ್ಸ್ ಹೆಂಗ್ ಬ್ರೇಕ್ ಮಾಡ್ತೀವಿ ಅಂದ್ರೆ ಟ್ರಾನ್ಸ್ಪರೆನ್ಸಿದು. ಈಗ ಒಂದು ಪೋಸ್ಟರ್ ಪ್ರಿಂಟ್ ಮಾಡಬೇಕು, ಸೊ ಪೋಸ್ಟರ್ ಪ್ರಿಂಟ್ ಮಾಡಬೇಕು, ಆಮೇಲೆ ಪ್ರತಿಯೊಂದು ಪೋಸ್ಟರ್ ಪೇಸ್ಟ್ ಮಾಡಿಸ್ಬೇಕು ಅಂತ ಇರುತ್ತೆ, ಅಥವಾ ಸ್ಟ್ಯಾಂಡರ್ಡ್ ಪ್ರಿಂಟಿಂಗ್ ಅಂತ ಇರುತ್ತೆ. ಈಗ ಏನೋ ಒಂದು ಪ್ಯಾಕೇಜ್ ಕೊಟ್ಬಿಡಿ ನಾನು ಮಾಡಿಸ್ಬಿಡ್ತೀನಿ ಅಂತ ಹೇಳಿ ಅವ್ರಿಗೆ ಕಣ್ಣಾಗ ಏನೋ ಒಂದು ಮಾಡೋದು ಬೇರೆ. ಬಟ್ ಇಲ್ಲಿ ಹೆಂಗಾಗುತ್ತೆ, ಪ್ರತಿಯೊಬ್ಬರು ನಾವು ಟೀಮಾಗಿ ಕೂತ್ಕೊಂಡು ಪ್ಯಾನಲ್ ಡಿಸ್ಕಸ್ ಮಾಡಿದ್ವಿ. ಈಗಲೂ ನೋಡ್ಬೋದು, ನಿಮಗೆ ಆಟೋ ಪಬ್ಲಿಸಿಟಿ ಅವ್ರು ಬಂದಿದ್ದಾರೆ. ಸೊ ಅವರು ನಮ್ಮ ಟೀಮ್ ಜೊತೆಯಾಗಿ ಇದ್ಕೊಂಡು ಯಾವ್ದನ್ನ ಮಾಡಬೇಕು ಯಾವ್ದನ್ನ ಮಾಡಬಾರ್ದು ಅದನ್ನ ನೀಟಾಗಿ ಮಾಡ್ತಾ ಇದೀವಿ. ಈಗ ಮಲ್ಟಿಪ್ಲೆಕ್ಸ್ಗೆ ನಾವು ಒಳ್ಳೊಳ್ಳೆ ಶೋಸ್ ತಗೋಬೇಕಂದ್ರೆ ಒಂದು ಸ್ಟ್ರಾಟಜಿ ಇರುತ್ತೆ. ಸೊ ಒಂದು ಅಮೆಝಾನ್ಗೆ ನಾವು ಟೈಟಲ್ನ ಪ್ರೆಸೆಂಟ್ ಮಾಡ್ಬೇಕಂದ್ರೆ ಅದಕ್ಕೊಂದು ಪ್ರೋಟೋಕಾಲ್ ಅಂತಿದೆ. ಈಗ ಅಪ್ಡೇಟ್ ಆಗಿದೆ, ಲಾಸ್ಟ್ ವೀಕ್ ತಾನೇ ಬಂತು ನಮಗೆ. ಅವೆನ್ಯೂಸ್ ಎಲ್ಲ ಟ್ಯಾಪ್ ಮಾಡಿದ್ದೀರಾ ಅನ್ನೋದು ಅಷ್ಟೇ ನನ್ನ ಪ್ರಶ್ನೆ, ಯಾಕಂದರೆ ದಟ್ ವಿಲ್ ಬಿ ವೆರಿ ಯೂಸ್ಫುಲ್ ಫಾರ್ ದ ಪ್ರೊಡ್ಯೂಸರ್. ಸರ್ ಯು ಆರ್ ನಾಟ್ ಆಡಿಬಲ್. ಅವೆನ್ಯೂಸ್ ಇದೆಯಲ್ಲ, ಅವೆನ್ಯೂಸ್ ಆಫ್ ಮೇಕಿಂಗ್ ಮನಿ ಟು ದ ಸಿನಿಮಾ, ಹೌದು ಅದೆಲ್ಲ ಟ್ಯಾಪ್ ಮಾಡಿದ್ದೀರಾ? ಹೌದೌದು, ಮಾಡಿದೀವಿ. ಈಗ ಆಲ್ರೆಡಿ ಈಗ ಆಡಿಯೋ ರೈಟ್ಸ್ ಇಂದ ಸ್ಟಾರ್ಟ್ ಮಾಡಿದೀವಿ. ಮತ್ತೆ ಫಿಲ್ಮ್ ಬಿಸ್ನೆಸ್ ಅಂದ್ರೆ ಪೋಸ್ಟ್ ರಿಲೀಸ್ ಏನಿರುತ್ತೆ ಫಿಲ್ಮ್ ಬಿಸ್ನೆಸ್, ಸೊ ಅದಕ್ಕೂ ಆಗಲೇ ನಾವು ಫ್ರೇಮ್ ವರ್ಕ್ ಮಾಡಿ ಅಪ್ರೋಚಸ್ ಮಾಡ್ತಾ ಇದೀವಿ ಆಲ್ರೆಡಿ. ಅಂದ್ರೆ ಗ್ರಾಜುವಲ್ ಆಗಿ ಅಪ್ಡೇಟ್ ಮಾಡ್ತಾ ಇರ್ತೀವಿ. ನಮ್ಮ ಸಿನಿಮಾದು ರೆಪ್ಯುಟೇಷನ್ ಏನು ಅಂತ ನೋಡಿ. ನಮ್ಮ ಇಂಡಸ್ಟ್ರಿ ಸೋಲ್ತಾ ಇರೋದು ರೆಪ್ಯುಟೇಷನ್ ಕ್ರಿಯೇಟ್ ಮಾಡೋದ್ರಲ್ಲಿ. ಸೊ ವಿ ಆರ್ ವರ್ಕಿಂಗ್ ಆನ್ ಕ್ರಿಯೇಟಿಂಗ್ ದ ರೆಪ್ಯುಟೇಷನ್ ಟುವರ್ಡ್ಸ್ ದ ಬ್ರ್ಯಾಂಡ್. ಅದಾಗಬೇಕು. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಅದು ವ್ಯವಸ್ಥಿತವಾಗಿ ಆಗ್ತಾ ಇಲ್ಲ ಸರ್. ಈಗ ಆಸ್ ಅ ಡಿಸ್ಟ್ರಿಬ್ಯೂಟರ್ ಆಗಿ ನಾನು ಬರೀ ಡಿಸ್ಟ್ರಿಬ್ಯೂಟರ್ ಆಗಿ ವರ್ಕ್ ಮಾಡ್ತಿದ್ದೇವೆ ಹೊರತು ನಮ್ಮ ಗಾಂಧಿನಗರದಲ್ಲಿ ಒಂದು ಸಿನಿಮಾಗೆ ರೆಪ್ಯುಟೇಷನ್ ಹೆಂಗೆ ಬಿಲ್ಡ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಯಾರು ವರ್ಕ್ ಮಾಡ್ತಾ ಇಲ್ಲ. ಈಗ ನೋಡಿ, ನಮಗೆ ಈಗ ನೆಟ್ಫ್ಲಿಕ್ಸ್ಗೆ ನಮ್ಗೆ ಎಂಟ್ರಿನೇ ಇಲ್ಲ ಕನ್ನಡಕ್ಕೆ, ಬಟ್ ಅಮೆಝಾನ್ಗಿದೆ. ಬಟ್ ಎಲ್ಲ ಟೈಟಲ್ಗೆ ಆಗ್ತಾ ಇಲ್ಲ. ದೊಡ್ಡ ದೊಡ್ಡ ಹೀರೋಗಳದ್ದು ಸಿನಿಮಾಗಳನ್ನೂ ಅವ್ರು ರಿಜೆಕ್ಟ್ ಮಾಡ್ತಾರೆ. ಏನಕ್ಕೆ ಅಂತಂದ್ರೆ ಸೈಂಟಿಫಿಕ್ ಅಪ್ರೋಚ್ ಇಲ್ಲ ಅಂತ. ಈಗ ಅಟ್ಲೀಸ್ಟ್ ಮಿನಿಮಮ್ ಒಂದು ಪೇಪರ್ ರಿವ್ಯೂಸ್ ಬರೆಸ್ಬೇಕು ಅಂತ ಇರುತ್ತೆ. ಪಾಪ ಸಿನಿಮಾದವ್ರಿಗೆ ಗೊತ್ತೇ ಇರೋದಿಲ್ಲ, ಬರ್ತಾರೆ ಅಮೆಝಾನಿಗೆ ಮಾಡಿಸ್ಕೊಡಿ ಅಂತ ಬರ್ತಾರೆ. ಕ್ರೈಟೀರಿಯಾ ಅದು ಮೀಟೇ ಆಗಲ್ಲ ಸರ್. ಈಗ IMDb ಇಂದ ಹಿಡಿದು ಪ್ರತಿಯೊಂದು ವೆಬ್ಸೈಟಲ್ಲೂ ನಮ್ಮದು ನೀಟಾಗಿ ಗೊತ್ತಾಗಬೇಕು. ಯಾಕಂದ್ರೆ ಸಿನಿಮಾ ಬಿಸ್ನೆಸ್ ಮಾಡೋರು ಯಾರು ಕನ್ನಡದವರಲ್ಲ, ಎಲ್ಲ ಮುಂಬೈ ಬೇಸ್ ಇರುತ್ತೆ, ಎಲ್ಲ ಚೆನ್ನೈ ಬೇಸ್ ಇರುತ್ತೆ. ಅವರಿಗೆ ಕನ್ನಡ ಗೊತ್ತಿರಲ್ಲ. ನಾವಿಲ್ಲಿ 1000 ಆರ್ಟಿಕಲ್ಸ್ ಬರ್ಸಿದ್ರು ಕನ್ನಡದಲ್ಲಿ, ಅದು ನಮ್ಮ ಪ್ರೇಕ್ಷಕರಿಗೋಸ್ಕರ ಮಾಡಿರ್ತೀವಿ. ಬಿಸ್ನೆಸ್ ಅಂತ ಮಾಡ್ಬೇಕಂತಂದ್ರೆ ಅದಕ್ಕೆ ಅಂತ ಒಂದು ಸ್ಟ್ರಾಟಜಿ ಇದೆ. ಸೊ ಅದನ್ನ ಗೈಡ್ ಮಾಡೋದಕ್ಕೆ ನಾವಿರೋದು. ಸೊ ನಾವು ಮಾಡ್ತಾ ಇದೀವಿ. ಸೊ ಅವರು ನಮಗೆ ತುಂಬಾ ಚೆನ್ನಾಗಿ ಅಂದ್ರೆ ಅದ್ರ ಜೊತೆಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ.